ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕರ್ನಾಟಕ ಪ್ರದೇಶ ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಜಿಲ್ಲಾ ಘಟಕ ಉದ್ಘಾಟನೆ ಕಾರ್ಯಕ್ರಮ. ವಿಜಯಪುರ ನಗರದ ರಹೀಂ ನಗರದಲ್ಲಿ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿಗಳ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರ ಒಕ್ಕೂಟದ ವಿಜಯಪುರ ಜಿಲ್ಲಾ ಘಟಕದ ಕಚೇರಿ ಲಾಲ್ ಸಾಬ್ ಕೊರಬು ಅವರ ನೇತೃತ್ವದಲ್ಲಿ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ವಿಜಯಪುರ ಡಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋನಿ, ರಾಜ್ಯ ಉಪಾಧ್ಯಕ್ಷರಾದ ಪವಾಡಪ್ಪ ಚಲವಾದಿ, ಮಹಾನಗರ ಪಾಲಿಕೆಯ ಸದಸ್ಯರಾದ ಆರ್ತಿ ಶಹಾಪುರ್, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ರಫೀಕ್ ಟಪಾಲ್, ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಪೀರಾ ಜಮಖಂಡಿ, ಎಸ್ಎಂ ಕೇಳ್ಗಿ ಹಾಗೂ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಹಿರಿಯರು ಉಪಸ್ಥಿತರಿದ್ದರು. ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ. ಎಲ್ಲರಿಗೂ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರ ತೆಗೀರಿ. ಎಸ್ ನೀವು ಆಡ ಬರಬೇಡ. ಎಸ್ ಸರ್. ಹಾಂ ಓಕೆ ಸರ್. ಈಗ ನೋಡ್ರಿ ರಂಜಾನ್ ಶೇಖ್ ಬರ್ರಿ. ಈಗ ನೋಡ್ರಿ ಗಾಡಿ ಇಲ್ಲ ನಮಸ್ಕಾರ. ಹೃದಯಪೂರ್ವಕ ನಮಸ್ಕಾರ. ವೇದಿಕೆ ಮತ್ತು ಮುಂದಿದ್ದ ಜನಕರು ಎಲ್ಲರಿಗೆ ಹೃದಯಪೂರ್ವಕ ನಮಸ್ಕಾರ. ಆಫೀಸ್ ಉದ್ಘಾಟನೆ ಮಾಡಿದ್ದು ಎಲ್ಲರಿಗೂ ಭಾಳ ಖುಷಿ. ಯಾಕಂದ್ರೆ ಖುಷಿ ಅಂತಂದ್ರೆ ಎಲ್ಲರೂ ಒಂದು ಕಸಿಂದ ಒಂದು ಕಡೆ ಕೊಡೋಂಥದ್ದು. ಇದು ಏನು ಮಾಡ್ಯಾರ ಲಾಲ್ ಸಾಬ್ ಅಂತಂದ್ರೆ ತನ್ನ ಸ್ವಂತ ಖರ್ಚಲಿಲ್ಲ ತನ್ನ ಮನೆ ಮ್ಯಾಗ ತಾನು ಮಾಡಿದ. ಇದು ಸ್ವಂತ ಖರ್ಚು ಮಾಡೋದ್ರಿಂದ ನಗರಸಭೆದವರು ಆಲ್ರೆಡಿ ಕಚೇರಿ ಕೊಡ್ಬೇಕು ಅಂತ ಎಲ್ಲ ಕಡೆ ಕೊಡೋಲ್ಲ. ನಗರಸಭೆದಾಗ ಕಚೇರಿ ಕೊಡೋದು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಅಂತಂದ್ರೆ. ಯಾಕಂದ್ರೆ 10 ಮಂದಿ ಕೂಡಿಕೆಸಿಂದ ಮೆಂಬರ್ ಆಗಿರ್ತಾರೆ. ನಗರಸಭೆದಾಗ ಕಚೇರಿ ಕೊಡ್ಬೇಕಂತ ಐತಿ. ಆ ಕಚೇರಿಯನ್ನು ಕೇಳ್ಬೇಕು, ಅದನ್ನು ತಗೋಬೇಕು. ಈಗ ಆಲ್ರೆಡಿ ನಗರಸಭೆ TVC ಇಲೆಕ್ಷನ್ ಬಂದು TVC ಮೆಂಬರ್ ಇಲೆಕ್ಷನ್ ಬಂದು ಆಲ್ರೆಡಿ ಇಲ್ಲಿ ಬಿಜಾಪುರದವ್ರು 10 ಮಂದಿ ಅನ್ಕಾರ ಅದಿರಿ. 17 ಮಂದಿ ಅಂದ್ರೆ 10 ಮಂದಿ TVC ಮೆಂಬರ್ ಆಲ್ರೆಡಿ 10 ಜನನ ಅದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ. 10 ಜನ ತಾವೆಲ್ಲರೂ ಒಕ್ಕೂಟಾಗಿ ತಾವು ಮಾತಾಡ್ಕೊಂಡ ದೇಶದಿಂದ ಒಂದು ಲಾಲ್ ಸಾಬರ್ ಹೆಂಗೆ ಹೇಳ್ತಾರೆ ಹಂಗೆ ಕಮಿಟಿ ಮಾಡ್ಕೊಂಡು 10 ಮಂದಿ ಏನು ವಾತ್ಸಲ ನೀವು ಎಲ್ಲರೂ ಕುಡಿಕೆಯಿಂದ ಹೋಗಿರೋ ತಾಯಿ ಬಂದಿರಿ, ಅದೇ ಟೈಪ ಇನ್ನೊಬ್ರು ನಿಂದ್ರಲಾರ್ದ ಹೋಗಿರೋ ತಾಯಿ ಬಂದ್ರೆ ಭಾಳ ಒಳ್ಳೆ ಅಂದ್ರೆ ಈಗ ಆಲ್ರೆಡಿ ನಮ್ಮ ಬೀದಿ ವ್ಯಾಪಾರದವ್ರು ಏನು ಅದಾರ, ಏನು ಬೀದಿ ಬೀದಿ ವ್ಯಾಪಾರದಾರ ಎಲ್ಲ ಒಕ್ಕೂಟಾಗಿ ಎಲ್ಲ ಕಾಂಗ್ರೆಸ್ ಸಮುದ್ರ ಇದ್ದಂಗೆ. ಇದು ಕಾಂಗ್ರೆಸ್ಗೆ ಒತ್ತಾಡಿದ. ಎಲ್ಲಾರ ನೋಡ್ರಿ ನೀವು ಎಲ್ಲಿ ಹೋದ್ರೆ ಅಂದ್ರೆ ಕಾಂಗ್ರೆಸ್ ಒತ್ತಾಡಿ ಇರ್ತೈತಿ. ಅದಕ್ಕೆ ಕಾಂಗ್ರೆಸ್ ಟಿಕೆಟ್ ತಗೊಂಡು ಕಸಿಂದ ಎಲ್ಲರೂ ಆರ್ಸ್ ಬರ್ಬೇಕಂತ ನನ್ನ ಅಭಿಪ್ರಾಯ. ಇಲ್ಲಿ ಬಿಜಾಪುರದಾಗ ಒಂದು. ಎರಡನೇದು, ಈಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಕೆಲವೊಬ್ಬರು ಹುಡ್ಸಾಕತ್ಯಾರ. ಹೆಂಗೆ ಹುಡ್ಸಾಕತ್ಯಾರ ಅಂದ್ರೆ ನಮ್ಮ ಬೀದಿ ವ್ಯಾಪಾರದವರು ಸಂಘಟನೆ ಇದ್ದವರು, ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರ ರಂಗಸ್ವಾಮಿ ಜೊತೆ ಇದ್ದವರೇನೆ ಅವ್ರು ಏನು ಮಾಡಕತ್ತಾರ, ಸ್ವಲ್ಪ ಬೇರೆ ಆಗ್ಯಾರ. ಹೆಂಗೆ ಬೇರೆ ಆಗ್ಯಾರಪ್ಪ ಅಂದ್ರೆ ಈಗ ನೋಡಿ ನಾವು ಬೀದಿ ವ್ಯಾಪಾರದವ್ರು ಹೆಂಗೆ ಮಾಡ್ತೀವಿ, ಎಲ್ಲರೂ ಒಕ್ಕೂಟಾಗಿ ಕೆಲಸ ಮಾಡಕತ್ತೀವಿ. ಈಗ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಒಂದು ಫಂಕ್ಷನ್ ಇದ್ದಾರೆ, ಎಲ್ಲರೂ ಕೊಡ್ಕೋತಾರೆ. ಆ ಟೈಪ್ನಾಗ ಏನಾಗೈತಿ, ಇದು ಅವರ ಜೊತೆ ಇದ್ದವರು ಅವ್ರ ಜೊತೆ ಕೈ ಕುಡಿಸೋರು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನೈತಿ, ಈಗ ನಮ್ಗೆ ಒಂದು ನಿಗಮ ಮಂಡಳ ಮಾಡಕತ್ತಾರ.
ಈ ನಿಗಮ ಮಂಡಳಿ ಕೊಳ್ಳಿ ಅಂತ ಎಲ್ಲರದು ಒತ್ತಡ ಐತಿ. ಈಗ ನಾ ಮುಂದಿನ ದಿನಮಾನದಲ್ಲಿ ಒಂದು 2-3 ತಿಂಗಳಾಗ 50,000 ಜನ ಕೊಡ್ಸಕತ್ತೀವಿ ಬೆಂಗಳೂರಾಗ ಆ ನಿಗಮ ಮಂಡಳಿ ಸಲುವಾಗಿ. ರಾಹುಲ್ ಗಾಂಧಿ ಸಾಹೇಬ್ರನ್ನ ಕರೆಯಕತ್ತೀವಿ ಅದಕ್ಕೆ. ಆಲ್ರೆಡಿ ನಮ್ಮ ನಾಸಿವಿಲಿಂದ ಅರವಿಂದ್ ಸಿಂಗ್ ಜಿ ಅಂತ ನಮ್ಮ ಏನು ಇದು ಅದೇವಲ್ಲ ನಾವೆಲ್ಲರೂ ಸಂಘಟನೆಗಾರು ಹುಟ್ಟು ಹಾಕಿದ್ದ ದೆಹಲಿಯಿಂದ ಇದು. ಆ ದೆಹಲಿಯವ್ರ ಕೂತ್ಕೇಸಿಂದ ನಾವು ಮಾಡಿದಾಗ ನಾವು ಮುಂದೆ ಬಂದೀವಿ ಇಲ್ಲೆಲ್ಲರೂ. ಆ ನಾಸಿವಿ ಅರವಿಂದ್ ಸಿಂಗ್ ಜಿ ಅಂತ ಕೇಸಿಂದ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಭಾಳ ಟಚ್ ಅಂದ್ರೆ ಅವ್ರಿಗೆ ಅವ್ರದ್ದೊಂದು ಡೇಟ್ ತೊಗೊಂಡ್ ಕೇಸಿಂದ ನಾವು ಬೆಂಗಳೂರಾಗ ಒಂದು ಫಂಕ್ಷನ್ ಮಾಡಕತ್ತೀವಿ. ಆ ನಿಗಮ ಮಂಡಳಿ ಯಾರಿಗಂದ್ರೆ ನಮ್ಮ ಇದ್ದವ್ರಿಗೆ ಒಬ್ಬರಿಗೆ ಸಿಗ್ಬೇಕು. ಈಗ ರಾಜ್ಯಾಧ್ಯಕ್ಷರು ಸಿಗ್ಬೇಕು, ಯಾರು ಮುಂದೆ ಹರಿತಿರ್ತಾರೆ, ಯಾರು ಗೊತ್ತಿರ್ತೈತಿ, ಅವ್ರನ್ನ ಮುಂದೆ ಮಾಡೋದಿರ್ತೈತಿ. ಆ ಸಿಗಬಾರ್ದು ಯಾಕೆ ಇವ್ರಿಗೆ ಅನ್ನೋ ಭವನ ಒಬ್ಬರಿಗೆ ಇರುತ್ತೆ, ಐತೋ ಬಿಟ್ಟೈತೆ ಗೊತ್ತಿಲ್ಲ. ಆ ಭವನಲ್ಲಿದ್ದ ಒಟ್ಟು ನಮ್ಗೆ ಯಾವುದೋ ಪಕ್ಷ ಬೇಡ, ಬೀದಿ ಬೇದವರ ಸಂಘಟನೆ ಒಂದೇ ಇಲ್ಲ ಅಂತಾರ. ಬೀದಿ ಬೇದವ ಸಂಘಟನೆ ಐತಿ ಹೋಗ್ತೀನಿ ನಾನು. ಬೀದಿ ಬೇದವ ಸಂಘಟನೆಗೆ ಯಾವ್ದಾರ ಒಂದು ಜೈನ್ ಯಾವ ಸಪೋರ್ಟ್ ಇದ್ರೆ ಮುಂದೆ ಬರಕ್ಕೆ ಸಾಧ್ಯ ಐತೆ, ಸಪೋರ್ಟ್ ಇಲ್ಲದೆ ಯಾವಾಗ ಮುಂದೆ ಬರೋಕ್ಕಾಗಲ್ಲ. ಈಗ ಆಲ್ರೆಡಿ ಒಂದು ನಮ್ಮ ಸಂಘಟನೆದಾಗ ಏನೈತೆ ಅಂದ್ರೆ ಆಲ್ರೆಡಿ ಕಾಂಗ್ರೆಸ್ ಮುನ್ನಡೆ ಐತಿ. ಆ ಕಾಂಗ್ರೆಸ್ಗೆಲ್ಲ ಸಪೋರ್ಟ್ ಮಾಡ್ಯಾರ. ಕಾಂಗ್ರೆಸ್ದ ಒಂದು ಏನಾರ ತಗೋಬೇಕಂದ್ರೆ ನಾನು ಕಾಂಗ್ರೆಸ್ ನೋಡು ಫ್ರೀಯಾಗಿ ಅನ್ನದಾನ ಮಾಡೈತಿ. ಅನ್ನದಾನ ಮಾಡೈತಿ ಅಂದ್ರೆ ಬೀದಿ ವ್ಯಾಪಾರದವ್ರಿಗೆ ಒಂದು ನಿಗಮ ಮಂಡಳಿ ಸಿಕ್ತಂದ್ರೆ ಅದ್ರ ಫಂಡ್ ಇರ್ತಾವೆ, ಅದಕ್ಕಂತ ಒಂದು ಫಂಡ್ ಇರ್ತೈತಿ. ಆ ಫಂಡ್ ಅವ್ರು ಒಬ್ಬರೇ ಏನೋ ಮಾಡೋಕ್ಕಾಗಲ್ಲ. ನಮ್ದು ಇಡೀ ನಮ್ಮ ಕರ್ನಾಟಕನಾಗ ಹಂಚಾಕ್ತಾರೆ ಅದನ್ನು, ಇಡೀ ನಮ್ಮ ಕರ್ನಾಟಕನಾಗ ಹಂಚಾಕ್ತಾರೆ. ಆ ಕರ್ನಾಟಕದಾಗ ಹಂಚಾಕ್ಬೇಕಂದ್ರೆ ನಾವು ಅವ್ರಿಗೆ ಒಂದು ನಿಗಮ ಮಂಡಳಿ ಮಾಡಿಸ್ಬೇಕು. ಈಗ ಇನ್ನೊಬ್ರು ಯಾರೋ ಬಂದ ಕೇಸಿಂದ ಏನಾರ ಹೇಳ್ತಾರಪ್ಪ ಅಂದ್ರೆ ಈಗ ನಮ್ಮವ್ರು ಅವ್ರ ಜೊತೆ ಇದ್ದವ್ರ ಏನಾರ ಒಂದು ಹೇಳ್ತಾರೆ ಅವ್ನ ಅದು ಇಲ್ಲ ಇದಿಲ್ಲ ಅಂತ. ಅದು ಏನಾಗೈತೆ ಅಂದ್ರೆ ಇನ್ನೊಂದು ನಾನು ನಿಮ್ಗೆ ಹೇಳೋದಂದ್ರೆ ಫಸ್ಟ್ ಒಂದು ಸಂಘ ಇತ್ತು. ಆ ಸಂಘ ಏನಾಗೈತಿ ಈಗ ಅದು ಅವ್ರ ಮ್ಯಾಗ ಕೇಸ್ ಕೇಸಿಂದ ಕೋರ್ಟಿಗೆ ಬಿದ್ದು ಆ ಸಂಘ ಯಾಕಪ್ಪ ಕಿರಿಕಿರಿ ಅಡ್ಡಾಡೋದು ಅನ್ನೋದು ತಗೊಂಡ್ಬಿಟ್ರ ಅವ್ರ ಸಂಘ. ತಕ್ಕೋದಕ್ಕಿಂತ ಹೊಸ ಸಂಘ ಮಾಡ್ಕೊಂಡಾರ. ಒಂದು ಹೊಸ ಸಂಘ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ನಿಮ್ಮ ಹೆಸರಲ್ಲಿ ಮನೆಯವ್ರನ್ನ ಹಾಕಿ ಒಂದು ಸಂಘ ಮಾಡ್ಯಾರ 7 ಮಂದಿ ಹಾಕಿ ಕೇಸಿಂದ. ಆ ಸಂಘ ಪ್ಲಸ್ ತಗೊಂಡಾರ ಅವ್ರು. ಆ ಸಂಘ ಪ್ಲಸ್ ತಗೊಂಡಕ್ಕೆ ಏನು ಮಾಡ್ಯಾರ, ನಮ್ಮ ಬಿದಿಯಾಪುರದವ್ರು ಅದರ ಉತ್ತರ ಕರ್ನಾಟಕ ಅಂತ ಅಲ್ಲಿ ಎಲ್ಲರೂ ಅದ್ರ ಭಾಗ ಹೋಗಿಸ್ಕೊಂಡಾರ. ಅವ್ರು ಎಲ್ಲರೂ ಹಾಕೊಂಡು ಕೇಸಿಂದ ಸಂಘ ಮಾಡ್ಕೊಂಡಾರ. ಅದು ಏನು ಆಲ್ರೆಡಿ ನಡೆಯಂಥ ಸಂಘ ಅದು ಏನಿಲ್ಲ, ಪ್ಲಸ್ ಯಾರೋ ತೊಗೋಬೋದು. ಈಗ ನೋಡು, ಈಗ ಒಬ್ರು ಮಾಲಕರ ಮನೆ ಇರ್ತೈತಿ, ಅವ್ನಿಗೆ ಏನು ಆಗಲ್ಲಪ್ಪ, ಅವ್ನು ಏನು ಮಾತಾಡಕಂದ್ರೆ ಯಾರಿಗಾರ GP ಕೊಡ್ಬೋದು ಬರ್ದವ. ಆ GP ಕೊಟ್ಟು ನೀವು ಮಾರಪ್ಪ ಅಂದ್ರೆ ಅದು ಪವರ ಪತ್ತಡಿ ಅಂತೈತಿ. ಆ ಪವರ ಪತ್ತಡಿ ಇರ್ತದೆ, ಹಂಗೆ ಪವರ ಪತ್ತಡಿ ತೊಗೊಂಡಾರ ಅವರು. ಆ ಪವರ ಪತ್ತಡಿ ತೊಗೊಂಡ್ಕಿಂತ ಎಲ್ಲರೂ ಒಕ್ಕಟ್ಟು ಮಾಡ್ಕೊಂಡಾರ. ಅಂದ್ರೆ ಅದಕ್ಕೆ ನಮ್ಮ ಗದಗ್ನವ್ರು ಒಬ್ಬರು ನಮ್ಮವ್ರೆ ಅವರು ಸಿರಂಟಿ ಅಂತ ಅದು ಹೇಳಿಸ್ರಿ ಹೇಳ್ತೀನಿ. ನಮ್ಮಲ್ಲಿ ಸ್ವಲ್ಪ ಯಾಕೆ ಡಿವೈಡ್ ಮಾಡಕತ್ತಾರ. ಅವರಲ್ಲಿ ನಾ ಬೇಡ್ಕೊಳೋದೇನಂದ್ರೆ ತಾವು ಒಂದು ಮಾಡ್ಕೊಳ್ಳಿ ಸಂಘ. ನಮ್ಮ ಮನಸ್ಸಿದ್ರೆ ಆ ಸಂಘಕ್ಕೆ ನಾವು ಬರ್ತೇವೆ. ಒಳ್ಳೆ ಸಂಘ ಮಾಡ್ಕೊರಿ, ಸಂಘ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸಂಘ ಕೆಡಿಸ್ಬೇಡ್ರಿ ಯಾರು. ಸಂಘದಾಗ ಇದ್ದ ಕೇಸಿಂದ ಸಂಘ ಮಾಡ್ಕೊತ ಹೋಗಂಬ್ರಿ ಎಲ್ಲರೂ ಕೂಡಿ ಕೇಸಿಂದ ಒಕ್ಕಟ್ಟಿದ್ರು ಅಂದ್ರೆ ಎಲ್ಲ ಆಕೈತೆ. ನಮ್ಮ ಸಾಹೇಬ್ರು ಹೇಳಿದ್ರೆ ಸಂಘ ಒಕ್ಕಟ್ಟಿದ್ರು ಅಂದ್ರೆ ಏನೋ ಮಾಡ್ಬೋದು. ಈಗ ನೋಡಿ ಲಾಲ್ ಸಾಬ್ 100 ಮಂದಿ ಕರಲಿ 200 ಮಂದಿ ಕರಲಿ. ಈಗ ಇಡೀ ನನ್ನ ಉಸ್ತುವಾರಿ ಐತಿ ಬಿಜಾಪುರಕ್ಕೆ ಒಂದು ಸಲ ಕರೆದಿಲ್ಲ. ನಾನು ಉಸ್ತುವಾರಿ ಕೆಲಸನೂ ತಾನು ಒಬ್ಬನ ಮಾಡ್ಕೊತಾನೆ. ಇದು ನಾನು ಹೇಳಂತ ಹೆಮ್ಮೆ. ನಾನು ಉಸ್ತುವಾರಿ ಕೆಲಸ ಮಾಡ್ಕೊಂಡು ಎಂಥವು ಯಾವ ಇದ್ದಾಗ ಅಷ್ಟು ಕರೀತಾರೆ ಬರ್ತೀನಿ. ನಾನು ಅವ್ರ ಜೋಡಿ ಅವರ ತಮ್ಮನ ಹಾಕಿಸಿಂದ ನಡೆದ ಕೇಸಿಂದ ಎಲ್ಲ ನಿಭಾಯಿಸೋದಕ್ಕೆ ನಾವು ಹೇಳಿದ್ದು. ಫೋನ್ಯಾಗ ಮಾಡ್ತಾರೆ ಕೆಲಸ. ಆ ಫೋನ್ಯಾಗ ಮಾಡೋಂಥ ದೇವ್ರ ಅಷ್ಟ ಶಕ್ತಿ ಕೊಟ್ಟಾನ ಅವ್ರಿಗೆ ಅಂದ್ರೆ ನಾನು ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ ಅಂತ ಅವ್ರಿಗೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಒಕ್ಕೂಟಾಕಿಂದ ನೀವು ನಿಮ್ಮ ಬಿಜಾಪುರ ಜಿಲ್ಲಾದವರು ಇಲ್ಲಿ ಹಂಗೆ ನೋಡಿದ್ರೆ ಅಂದ್ರೆ ಕುಂದ್ರಾಗ ಜಾಗ ಸಾಲ್ಬಾರ್ದು, ಅಷ್ಟು ಮಂದಿ ಕೊಡ್ಬೇಕೈತಿ ನೀವು ಎಲ್ಲರೂ. ಅಂದ್ರೂ ಆಫೀಸ್ ಸಾಣದೈತಿ, ಅದಕ್ಕಾಗಿ ಏನೋ ನಡೆದೈತಿ. ಮುಂದಿನ ದಿನಮಾನದಲ್ಲಿ ಎಲ್ಲರೂ ಒಕ್ಕೂಟಾಕಿಸಿಂದ ಈ ಇಲೆಕ್ಷನ್ ಮಾತ್ರ ಮುನ್ಸಿಪಾಲಿಟಿ ಇಲೆಕ್ಷನ್ನು ಅಲ್ಲಿ ನಮ್ಮ TVC ಇಲೆಕ್ಷನ್ ಜೋರಾಗಿ ಮಾಡ್ರಿ ಅಂತಕ್ಕಿಂತ ನಮ್ಮಲ್ಲಿ ಕೇಳ್ಕೊಂಡು ನಾನು ಹಾಗೂ ಬಿಜಾಪುರ ಜಿಲ್ಲಾ ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಇದು ಒಳ್ಳೆಯ ಸಂತೋಷದ ಸಂಗತಿ. ಇದಕ್ಕೆ ಕಾರಣೀಭೂತರಾದ ಎಲ್ಲ ಬೀದಿ ವ್ಯಾಪಾರ ಒಕ್ಕೂಟದ ಸದಸ್ಯರುಗಳಿಗೆ ನಾನು ಅಭಿನಂದಿಸುತ್ತಾ, ವಿಶೇಷವಾಗಿ ನಮ್ಮ ಕೂರ್ಗೋರು ಅಲಿ ಸಾಬ್ ಕೂರ್ಗೋರು ಯಾವಾಗಲೂ ಓಡಾಡ್ತಿರ್ತಾರೆ ಬೀದಿ ವ್ಯಾಪಾರಸ್ಥರು. ಇದೊಂದು 2 ವರ್ಷದಿಂದ ನಾವು ನೋಡ್ಲಾಗಿದ್ದೇವೆ. ನಿಮ್ಗೆ ಗೊತ್ತಿದ್ದಂಗೆ ಬೀದಿ ವ್ಯಾಪಾರಗಳು ಈ ಸಮಾಜದ ಒಂದು ಅವಿಭಾಜ್ಯ ಅಂಗ ಮತ್ತು ಪ್ರಮುಖ ಒಂದು ಭಾಗ ನಮ್ಮ ಸಮಾಜದ. ಯಾಕಂದರೆ ಬೀದಿ ವ್ಯಾಪಾರಿಗಳು ಇರ್ತಿದ್ದಿಲ್ಲ ಅಂದರೆ ಈ ಎಲ್ಲ ದೊಡ್ಡ ವ್ಯಾಪಾರಗಳಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದೊಡ್ಡ ಒಂದು ಶೋರೂಮ್ಗೆ ಹೋಗಲಿ ಅಥವಾ ಒಂದು ದವಾಖಾನೆಗೆ ಹೋಗಲಿ, ಒಂದು ದೊಡ್ಡ ಆಫೀಸ್ಗೆ ಹೋಗಲಿ, ಅಲ್ಲಿ ಹೋದಾಗ ನಾವು ನಮ್ಮ ಕೆಲಸ ಮುಗಿಸ್ಲಿ ಅಥವಾ ಕೆಲಸ ಸ್ವಲ್ಪ ತಡ ಆತಂದ್ರೆ ನಾವು ಹೊರಗೆ ಬಂದು ಒಂದು ಚಾರೆ ಕುಡಿತೀವಿ, ಒಂದು ಸಣ್ಣಪ್ಪ ಒಂದು ಎಲೆಯರೆ ತಗೋಬೇಕು, ಒಂದು ಸಣ್ಣ ಪುಟ್ಟ ಏನೋ ಆಹಾರ ಹಂಪಲ ತೊಗೊಳಕ್ಕೆ ನಾವು ಹೋದಾಗ ಅಂಥದ್ದೊಂದು ಸ್ಥಿತಿಯಲ್ಲಿ ಯಾರಾದರೂ ನಮಗೆ ಅಂತಲ್ಲಿ ಕೆಲಸಕ್ಕೆ ಬರೋದು ಬೀದಿ ವ್ಯಾಪಾರಿಗಳು. ಅದರಲ್ಲಿ ಈಗ ನೀವೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ದೊಳಗೂ ನಿಮ್ದೊಂದು ಭಾಗದ ಒಂದು ಘಟಕದ, ಆದರೂ ನಿಮ್ದು ಒಕ್ಕೂಟ ದೊಡ್ಡದಿರೋದ್ರಿಂದ ಅದಕ್ಕೆ ನೀವು ಒಂದು ಪಕ್ಷಕ್ಕೆ ಸೀಮಿತ ಇರಲಾರ್ದೆ ಅದಕ್ಕೆ ಒಂದು ಲಾರ್ಜರ್ ಇಂಟ್ರೆಸ್ಟ್ ಒಳಗೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು
ಅಭಿನಂದಿಸ್ತಾ ಇದಕ್ಕೆ ನಮ್ಮ ಯಾವಾಗ ಅವಾಗ ನಿಮ್ಗೆ ಬೇಕಪ್ಪ ಒಬ್ಬಟ್ಟು ಈಗ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಾಗ್ತದೆ ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷ ವಾಡಪ್ಪ ಚಲವಾದಿ ಸಾಹೇಬರು ನಿಮ್ಮ ರಾಜ್ಯದ ಸಂಘಟನೆಯನ್ನು ಹೆಂಗೆ ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬುವ ಬಗ್ಗೆ ಅವರು ತಾಕಟ್ಟು ನಿಮ್ಗೆ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆನೂ ಕಾರ್ಯಕ್ರಮ ಮಾಡಿದ್ರು. ಮೊದಲು ಆಫೀಸ್ ತೆಗ್ದಿದ್ರಿ ನೀವು, ನೋಬಾಗೊಳಗೆ ತೆಗ್ದಿದ್ರಿ. ಆವಾಗ ಆಫೀಸ್ಗೂ ನಾ ಬಂದಿದ್ದೆ. ಈಗ ಅದು ಬೆಳೆಸಿ ಒಂದು ದೊಡ್ಡ ಆಫೀಸ್ ತೆಗ್ದಿನಿ. ಇದಕ್ಕೆ ನಮ್ಮೆಲ್ಲರ ನಿಮ್ಗೆ ಏನು ಸಹಕಾರ ಬೇಕು ಅದಕ್ಕೂ ಅದೇವು ನಾವು ಮುಂದಿನ ದಿನಗಳಲ್ಲಿ ನೀವು ಬೇರೆ ಬೇರೆ ಸಂಘಟನೆ ಆಗ್ತಾವೋ ಹೊಡಿತಾವಂತ. ಯಾಕಂದ್ರೆ ಒಂದು ಒಕ್ಕೂಟ ಇದೊಂದು ಪ್ರಜಾಪ್ರಭುತ್ವ ಸೆಟಪ್ ಒಳಗೆ ಬೇರೆ ಸಂಘಗಳಾದರೂ ಅಧ್ಯಕ್ಷರು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ ಒಂದು ಒಕ್ಕೂಟ ಆಗ್ತದೆ. ನಿಮ್ದು ಶಕ್ತಿ ಹೆಚ್ಚಾಗುವುದು ಒಂದು ಕಾರಣಕ್ಕೆ ಅಂದ್ರೆ ಮತ್ತೊಬ್ಬ ಏನೋ ಒಂದೊಂದು ವಿಚಾರಗಳು ಡಿಫ್ರೆನ್ಸ್ ಇರೋದ್ರಿಂದ ಕೆಲವೊಂದು ಶಾಖೆಗಳಾಗ್ತಾವೆ, ಭಾಗಗಳಾಗ್ತಾವೆ. ಅದರಿಂದ ನೀವು ಮಾಡುವ ಒಕ್ಕೂಟಕ್ಕೆ ನೀವು ಶಕ್ತಿ ಬಂದಂಗಲ್ಲ, ನೀವು ಇನ್ನೂ ಹೆಚ್ಚಾಗ್ತೀರಿ. ಅದೊಂದು ಭಾವನೆ. ಇದೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆತ್ಮೀಯರಾದ ನಮ್ಮ ಲೋಣಿ ಸಾಹೇಬರು ಬಂದಿದ್ದಾರೆ. ಅದೇ ಹಾಗೆ ಅವರು ರಾಜ್ಯಾಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಬಿರಾದಾರ್ ಸಾಹೇಬರು, ನಮ್ಮ ಕೇಡ್ಗಿ ಬಿರಾದಾರ್ ಸಾಹೇಬರು ಬಂದಿದ್ದಾರೆ. ನಮ್ಮ ಈ ವಾರ್ಡಿನ ಮೆಂಬರ್ ಆದ ಅತಿ ಶಾಪೂರ್ ಅವ್ರು ಬಂದಿದ್ದಾರೆ, ಹೀರಾ ಅವ್ರು ಬಂದಿದ್ದಾರೆ. ಇವರೆಲ್ಲರೂ ಇದಕ್ಕೆಲ್ಲಕ್ಕೆ ಮುಖ್ಯ ನೀವೆಲ್ಲ ಬೀದಿ ವ್ಯಾಪಾರ ಬಂದಿದ್ದು ಸಂತೋಷ ತಂದಿದೆ. ನಿಮ್ಮ ಬೆಳವಣಿಗೆಯಲ್ಲಿ ನಿಮ್ಗೆ ಏನು ಸಹಕಾರ ಬೇಕು, ನಿಮ್ಗೇನು ಸೆಕ್ಯೂರಿಟಿ, ಅದಕ್ಕೆಲ್ಲ ಎಲ್ಲರೂ ನಾವು ನಿಮ್ ಕೂಡ ಹೇಗೆ ನಿಂದ್ರಿಸಿ ಬರ್ತೀವಿ ಅಂತ ಹೇಳಿ ಹೆಚ್ಚು ಟೈಮ್ ತಗೊಳ್ಳೋ. ಯಾಕಂದ್ರೆ ಭಾಳ ನೀವು ಕೂತೀರಿ. ನನಗೆ ಇಲ್ಲಿ ಕರೆದ ಸನ್ಮಾನಿಸಕ್ಕಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು. ಈ ಒಂದು ಬೀದಿ ಬದಿ ವ್ಯಾಪಾರಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯ ಜಿಲ್ಲಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಸದಸ್ಯರು, ನಾನು ಈ ಒಂದು ಸಂದರ್ಭದಲ್ಲಿ ಲಾಲ್ ಸಾಬ್ ಸರ್ ಅವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸಿದ್ದು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರದ್ದು ಬಹಳ ಶ್ರಮ ಐತಿ. ಏನೇ ಒಂದು ಪ್ರಾಬ್ಲಮ್, ನಿಮ್ದು ಎಲ್ಲಾರ್ದು ಏನೋ ಒಂದು ಪ್ರಾಬ್ಲಮ್ ಬಂದ್ರು ಫಸ್ಟ್ ಅವ್ರು ಒಂದು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಬಂದಿರ್ತಾರೆ. ಇದು ಪ್ರಾಬ್ಲಮ್ ಆಗೈತಿ, ನಮ್ಗೆ ಸಾಲ್ವ್ ಮಾಡ್ಕೊಡ್ರ. ನಮ್ಮ ಕಡೆನೂ ಬಹಳಷ್ಟು ಅವರು ಸಮಸ್ಯೆಗಳನ್ನ ತೊಗೊಂಬಂದ್ರು. ನಾವು ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿವಿ, ಕೆಲವೊಂದು ಸಮಸ್ಯೆಗಳನ್ನ ಇನ್ನೂ ಬಗೆಹರಿಸೋ ಇದ್ರೊಳಗದೀವಿ. ಮತ್ತು ಬೀದಿ ಬದಿ ವ್ಯಾಪಾರಸ್ಥರದ್ದು ಏನು ಈ ಒಂದು ಸಂಘಟನೆ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲು ನಮ್ಮ ಏನು ಕಾಂಗ್ರೆಸ್ ಒಂದು ಇದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರದ್ದು ಘಟಕ ಐತಿಯೋ ಇಲ್ಲೋ ಅನ್ನೋ ಹಂಗಿತ್ತು. ಬಟ್ ಇವ್ರು ಏನು ಬಂದು ಸಂಘಟನೆ ಮಾಡಾಕತ್ತಾರಲ್ಲ, ನಾವು ಬೇರೆ ಘಟಕದಕ್ಕಿಂತ ಜಾಸ್ತಿ ಬೀದಿ ಬದಿ ವ್ಯಾಪಾರಸ್ಥರ ಘಟಕದ್ದು ಒಂದು ಸಂಘಟನೆನ ನಾ ಭಾಳ ನೋಡಾತೀನಿ. ಯಾವುದೋ ಒಂದು ಸ್ಟ್ರೈಕ್ ಇರಲಿ, ಏನೇ ಇರಲಿ, ಪ್ರತಿಭಟನೆ ಇರಲಿ, ಅಲ್ಲಿ ಎಲ್ಲ ಕಡೆನೂ ಭಾಗವಹಿಸಿ ಒಂದು ಪಕ್ಷಕ್ಕೆ ಬೆಂಬಲವಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಇದೇ ಥರ ನಿಮ್ಮ ಸಂಘಟನೆ ಮುಂದುವರಿಲಿ. ಆಮೇಲೆ ಈ ಒಂದು ಕಚೇರಿ ಇವತ್ತು ಉದ್ಘಾಟನೆ ಮಾಡಿರಿ, ಇನ್ನೂ ಹೆಚ್ಚಿನ ಸದಸ್ಯರುಗಳು ಇದ್ರೊಳಗೆ ನೀವು ಜಾಯಿನ್ ಆಗಿ ಎಲ್ಲರೂ ಸೇರಿ ಕೆಲಸ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ತಮ್ಗೆಲ್ರಿಗೂ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ಎದುರಿಗಿದ್ದ ಗಣ್ಯಾತಿ ಗಣ್ಯರು ಅಂದರೆ ನೀವಿರಲಿಲ್ಲ ಅಂತ ನಾವು ಯಾರು ಗಣ್ಯರು ಅಲ್ಲ, ನಮ್ಮ ಖುಷಿಗಳಷ್ಟೇ. ನೀವಿದ್ದರೆ ನಾವು ಗಣ್ಯರು. ನಮಗೆ ಗಣ್ಯರು ಮಾಡಿದವರು ಅಂದ್ರೆ ನೀವು ಗಣ್ಯಾತಿ ಗಣ್ಯರು. ನಿಮಗೆ ಬಿಟ್ಟು ನಾವಿಲ್ಲ, ನಮಗೆ ಬಿಟ್ಟು ನೀವು. ಬೀದಿ ವ್ಯಾಪಾರಿಗಳು ಹೆಂಗಪ್ಪ ಅಂತಂದರೆ ಒಂದು ಚೀಪುಗಲ್ಲಿ ತಂದೆ. ಚೀಪುಗಲ್ಲಿ ಅಂದ್ರೆ ನೀವು ಸಾಂಪ್ರದಾಯಿಕ ಸಾಧು ಅಂತ ಹೋಗಬೇಕು. ದೊಡ್ಡ ದೊಡ್ಡ ಬಂಡೆ ಗಲ್ಲಿಗಳು ತೂಕದ ಮೇಲೆ ನಿಲ್ಲಬೇಕಾದ್ರೆ ಅದಕ್ಕೆ ಚೀಪುಗಲ್ಲಿಗಳು ಬೇಕೇ ಬೇಕು. ಆ ನಿಮ್ಗೆಲ್ಲರಿಗೂ ಒಂದು ಏನು ಮಾತು ಹೇಳ್ತೀನಿ ಅಂದರೆ, ನಿಮ್ಮೆಲ್ಲರಿಗೂ ಒಂದು ಒಕ್ಕಟ್ಟಿನ ಬಲ ಇರಬೇಕು. ಒಂದೊಂದು ಕಟ್ಟಿಗೆ ಒಂದೊಂದು ಅಂತಂದ್ರೆ ದಡ 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 ಎಲ್ಲ ಮುರಿದು ಒಂದು ಗರಿ ಆಗಿಬಿಡ್ತು ಅಂತಂದರೆ ಅದನ್ನು ಯಾರೂ ಮುರಿದಿಲ್ಲ. ಆದರೆ ಇದನ್ನು ಮುರಿದು ಬಾ ಅಂತೇಳಿ ಆ ಹೊರಿನ ಬಿಚ್ಚೋರು ಭಾಳ ಮಂದಿ ಇರ್ತಾರೆ. ಬಿಚ್ಚಿ ಅದಕ್ಕೆ ಚಲ್ಲಾಪಿಲ್ಲಿ ಮಾಡಿಬಿಡ್ಬೇಕು ಅಂತ ನಾನು ಲೆಕ್ಕದಾಗ ಇರ್ತಾರೆ. ಆ ಚಲ್ಲಾಪಿಲ್ಲಿ ಮಾಡಲಾರ್ದೇ ಆ ಹೊರಿಯನ್ನು ಹಗ್ಗದಿಂದ ಬಿಗಿಯದೇನೆ ನಿಮ್ಮೆಲ್ಲರ ಒಕ್ಕಟ್ಟಿನ ಬಲದಿಂದ ಆ ಹೊರಿಯನ್ನು ಬಿಗಿದು ಬಿಟ್ಟರೆ ನಿಮ್ಮ ಸಂಘನ ಯಾರೂ ಅಲೆಗಾಡಿಸ್ಬೋದಿಲ್ಲ. ಇವತ್ತು ಲಾಲ್ ಸಾಬ್ ಆಗಲಿ, ನೀವರು ಎಲ್ಲ ನಿಮ್ಮೆಲ್ಲ ಪ್ರಯತ್ನದಿಂದ ಇದೊಂದು ಸಣ್ಣದೊಂದು ಆಫೀಸ್ ಆಗಿದೆ. ಇದೊಂದು ಮುಂದೆ ಒಂದು ದೊಡ್ಡ ಸಭಾಂಗಣ ಆಗಲಿ.
ಬೀದಿ ವ್ಯಾಪಾರಿಗಳಿಗೆಲ್ಲ ಮುಂದೆ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಲಿ ಅಂತ ಹಾರೈಸಿ ಇಲ್ಲಿ ಕರೆಸಿರಿ. ನನಗೆ ಹಾರ್ಟ್ ಆಗಿದೆ, ಏರ್ ಬಂದು ಮಾತಾಡೋಕ್ಕೆ ತ್ರಾಸಾಗಿದೆ, ಒಂದೆರಡು ಮಾತಾಡಿದ್ದೀನಿ, ದಯವಿಟ್ಟು ನನಗೆ ಕ್ಷಮ ಮಾಡಿರುತ್ತೆ. ಇಲ್ಲಿ ಹಿರಿಯರು ಎಲ್ಲರೂ ಕೂತಾರೆ, ಎಷ್ಟೋ ತನಕ ಎಲ್ಲರೂ ಮಾತಾಡೋರು, ನಾನು ಮಾತಾಡೋದೇನು ಅಷ್ಟೇನಿಲ್ಲ. ಇಲ್ಲಿ ನಮ್ಮ ಹಿರಿಯರು ಮಾತಾಡೋದು ನನ್ನ ಮನಸ್ಸಿಗೆ ತುಂಬ ಹಿಡಿಸ್ತು. ಯಾಕಪ್ಪ ಅಂದ್ರೆ ಒಂದು ಚಿಪ್ಗಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತದಂತ ಅವ್ರು ನಮ್ಗೆ ಅರ್ಥಪೂರ್ಣವಾಗಿ ಒಂದು ಕಟ್ಟಿಗೆ ಒಂಟಿರೋದೇ ಬೇರೆ, ಒಗ್ಗಟ್ಟಾಗಿರೋದೇ ಬೇರೆ. ಅದನ್ನು ನಮ್ಗೆ ಅವ್ರ ಹಿರಿಯರು ತಿಳಿಸ್ಕೊಟ್ಟಾರ. ಆದ್ರೆ ನನಗೇನು ಅನ್ನಿಸ್ತದ, ನಮ್ಮ ಬಿಜಾಪುರ ಡಿಸ್ಟಿಕ್ಕಿಗೆ ನಮ್ಮ ದೊಡ್ಡ ಹೆಸರು ಬಂದದು. ಆ ದೊಡ್ಡ ಹೆಸರು ಹೆಂಗೆ ಬಂದದಪ್ಪ ಅಂದ್ರೆ ನಮ್ಮ ಲಾಲ್ಸಬಣ್ಣಲಿಂದ ಬಂದದು. ಇಡೀ ಕರ್ನಾಟಕದಾಗ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಡೆಲ್ಲಿ ಒಳಗೆ ಹೆಸರು ತೊಗೊಂಡಾರ. ಆವಾಗೇ ನನಗೆ ಕಣ್ಣ ನೀರು ಬತ್ತು. ಯಾಕಂದ್ರೆ ನಾವು ಇಷ್ಟು ಶ್ರಮ ಪಟ್ಟು ಬಿಸಿಲಲ್ಲಿ ನಾವೆಲ್ಲ ಲಾಲ್ಸಬಣ್ಣ ನಾವು ಓಡಾಡಿದ್ ನೋಡಿದ್ರೆ ನೀವೇನು ಮಾಡ್ತೀರತ್ತೆ ಅಂತಿದ್ರು ನಮಗೆ. ಅದು ಮಾಡಿ ತೋರ್ಸಿ ಅಂತೇಳಿ ನನ್ನ ಮನಸ್ಸಿಗೆ ತುಂಬ ಮುಟ್ಲಿಕ್ಕತ್ತದ ಇವತ್ತು. ನಾ ಇಲ್ಲಿ ಕೂತು ನೋಡಕ್ಕಿಂತನೆಲ್ಲ ತುಂಬ ಹೆಮ್ಮೆ ಪಡ್ಲಿಕ್ಕತ್ತೀನಿ ಇವತ್ತು. ನಾನು ಈ ಸಂಘಟನೆಯಲ್ಲಿ ಬಿಜಾಪುರ ಆಫೀಸ್ ಮಾಡಿ ನಾವು ಇಡೀ ತಾಲೂಕು ಒಳಗೆ ಆಫೀಸ್ಗಳು ಮಾಡ್ಬೇಕು. ನಮ್ಮ ಸಂಘಟನೆ ಒಕ್ಕೂಟ ಏನಾದತ್ ಹೇಳಿ ನಾವು ತೋರಿಸ್ಕೊಡ್ಬೇಕು. ಲಾಲ್ಸಬಣ್ಣಗೆ ಯಾರು ಸಾಥ್ ಕೊಡಲಿಲ್ಲ ಸ್ಟಾರ್ಟಿಂಗ್. ಈಗ ಅದಕ್ಕೆ ಒಂದು ಲಾಭ ಬರ್ಲಿಕ್ಕತ್ತ ಅಂತ ಯಾಕೆ ಸಾಥ್ ಕೊಡ್ಬೇಡ್ರಿ. ಇದಕ್ಕೊಂದು ಒಗ್ಗಟ್ಟದ, ನಾವು ಮಾಡಿ ತೋರಿಸ್ತೀವಿ ಅಂತ ಯಾಕೆ ಎಲ್ಲರೂ ಸಾಥ್ ಕೊಡ್ಲಿ. ನಾವು ಯಾಕೆ ಬೆಳೆಯಂಗಿಲ್ಲ, ಬೆಳೆದು ತೋರಿಸ್ಬೇಕು. ನಾವು ಏನಂತ ಎಲ್ಲರಿಗೂ ತೋರಿಸ್ಕೊಡ್ಬೇಕು. ಆ ಥರ ನಾವು ತೋರಿಸ್ಕೊಡ್ತೀವಿ ಅಂತ ಯಾಕೆ ನಾನು ಮನಸಾರ ಎಲ್ಲರಿಗೆ ನಾನು ಕೇಳ್ಕೊತೀನಿ, ನೀವು ನಮಗೆ ಸಾಥ್ ಕೊಡ್ರಿ. ಬರೀ ರೊಕ್ಕದ ಎಂದು ಓಡಾಡ್ಬೇಡ್ರಿ. ಒಂದು ಒಗ್ಗಟ್ಟಿತ್ತಂದ್ರೆ ಮನುಷ್ಯ ಎಲ್ಲಿ ಬೇಕಲ್ಲಿ ಬೆಳೀತದ. ಅದಕ್ಕೆ ಸಾಕ್ಷಿ ಮಣ್ಣ ನಾನು ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಹೋಗಿದ್ದೆ. ನಾನು ನಿಮ್ದು ಭಾಳ ಅದಾವ ಶ್ರಮ ಅಂತಂದ್ರೆ ನನ್ನ ಶ್ರಮ ಅಲ್ರಿ ಸರ್, ನಮ್ಮ ಲಾಲ್ಸಬಣ್ಣನ ಶ್ರಮ ಅದ. ಅವ್ರು ಎಲ್ಲಿ ಕರೆದ್ರು ನಾವು ಓಡಾಗ ಹೋಗಿನಿ. ನಾವು ಮಾಡ್ತೀವಿ. ಇನ್ನು ಮೇಲೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಮಗೆ ಸಾಥ್ ಕೊಡ್ರಿ. ನಾವು ಏನಾದಂತ ನಾವು ಮಾಡಿ ತೋರ್ಸೋಮು. ಇನ್ಮೇಲೆ ಇಂಥ ಆಫೀಸ್ಗಳು 100 ಆಫೀಸ್ಗಳು ತೆಗಿಯೋಮು ಅಂತೇಳಿ ನಿಮ್ಮ ಹತ್ರ ನಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟ ನಾನು ಮಾತು ಹೊಸ ನಮ್ಮ ಕರ್ನಾಟಕ ಪ್ರದೇಶ ಬೀದಿ ವ್ಯಾಪಾರ ಒಕ್ಕೂಟ ವತಿಯಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೆವು. ಇವತ್ತು ನಮ್ಮ ಒಂದು ಫೋನಿಗೆ ಕರೆ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಲೋಣಿ ಸಾಹೇಬರು ಇವತ್ತು ನಮ್ಮ ಆಫೀಸ್ ಉದ್ಘಾಟನೆಯಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಬೀದಿ ವ್ಯಾಪಾರದ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ, ಎಲ್ಲ ತಾಲೂಕು ಘಟಕದ ಪರವಾಗಿ ಸ್ವಾಗತ ಸುಸ್ವಾಗತ. ಅದರಂತೆ ನಮ್ಮ ರಾಜ್ಯಾಧ್ಯಕ್ಷರು ಬರಬೇಕಾಗಿತ್ತು, ಆದರೂ ಕೂಡ ಒಂದು ಕೆಲಸ ಆಗಲಿಲ್ಲ. ಹೀಗಾಗಿ ಅವರು ಬರೋದು ಅನಿವಾರ್ಯ ಬರಲಿಲ್ಲ. ಹಾಗಾಗಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಪಾವಡೆಪ್ಪ ಚಲವಾದಿ ಅವರು ನಾವು ಕೂಡ ಅವರಿಗೆ ಬರಮಾಡಿಕೊಂಡಿದ್ದೆವು. ಅವರು ನಮ್ಮ ಕೆಲವು ಸಮಸ್ಯೆಗಳನ್ನು ನಾವು ಈಗಾಗಲೇ ಹೇಳಿದ್ದೆವು. ಅವರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಆಗಿದ್ರು ಕೂಡ ಅವರು ಇಲ್ಲಿ ಬಿಜಾಪುರಕ್ಕೆ ಬರಲಾರ್ದೇ ನಾವು ಚಾಚು ಚಪ್ಪದೆ ನಾವು ಮೊದಲ 8 ತಾಲೂಕುಗಳನ್ನು ಸಮಿತಿ ರಚನೆ ಮಾಡು ಅಂತೇಳಿ ಒಕ್ಕೂಟದಾಗ ಹೇಳಿದರು. ಅವು 8 ಸಮಿತಿಯನ್ನು ರಚನೆ ಮಾಡಿದೆವು. ನಾವು ಯಾವಾಗ ಟೌನ್ ಹಾಲ್ನಲ್ಲಿ KPCC ನಮ್ಮ DK ಶಿವಕುಮಾರ್ ಅವರು ಕರೆಸಿ ನಮ್ಮನ್ನು ಜಿಲ್ಲಾ ಅಧ್ಯಕ್ಷನಾಗಿ ಮಾಡಿ ಒಂದು ಆದೇಶವನ್ನು ಏನು ಹೊರಡಿಸಿದ್ರು, ಆ ಟೈಮ್ದಲ್ಲಿ ನಮಗೆ ನಮ್ಮ ಡಾಕ್ಟರ್ C ರಂಗಸ್ವಾಮಿ ಅವರು ಇವತ್ತು 8 ತಾಲೂಕಲ್ಲಪ್ಪ 15 ತಾಲೂಕು ರಚನೆ ಮಾಡಬೇಕು ನೀ ಅಂತ ಹೇಳಿದ ಬಳಿಕ ನಾವು ಶರಣಮ್ಮ ನಾಯಕರು ನಾವು ಎಲ್ಲರೂ ಕೂಡಿಕೊಂಡು ಇವತ್ತು 15 ತಾಲೂಕನ್ನು ಸಮಿತಿ ರಚನೆ ಮಾಡಿ 15 ತಾಲೂಕು KPCC ಅಧ್ಯಕ್ಷರನ್ನು ನಾವು ನೇಮಕರಣ ಮಾಡಿದ್ದೀವಿ. ಪದಾಧಿಕಾರಿಗಳು 32 ಮಂದಿ ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಿದ್ದೀವಿ. ನಾವು ಇವತ್ತು ಹೇಳೋದಿಷ್ಟೇ, ನಾವು ದುಡ್ಕೋತ ಹೋದಾಗ ನಮಗೆ ಫಲ ಸಿಗ್ಬೋದು ಸಹಜ. ಆದರೂ ಸಹ ನಾವು DCC ಅಧ್ಯಕ್ಷರಿಗೆ, ಪ್ರಚಾರ ಸಮಿತಿ ಅಧ್ಯಕ್ಷರಿಗೆ ಮತ್ತು ನಾವು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸೋದಿಷ್ಟೇ, ನಾವು ಏನು ನೊಂದಿದ್ದೆವು, ನಾವು ಏನು ಮಾಡಿದೆವು, ನಾವು ಏನು ಕಾರ್ಯಕ್ರಮ ಮಾಡ್ಲಾಕತ್ತೀವಿ, ನಾವು ಹೆಂಗೆ ಮಾಡ್ಲಾಕತ್ತೀವಿ, ಏನು ಕೈಲಿ ಆಗ್ಲಿಕತ್ತೀವಿ, ಹೆಂಗೆ ಆಗ್ಲಿಕತ್ತೀವಿ ನಮಗೂ ತಿಳಿಯಂತ ಇದು ಆಗಿಬಿಟ್ಟಿದ. ಇವತ್ತು ನಾವು ಹೇಳೋದಿಷ್ಟೇ, ನಮಗೆ ಏನೇ ಒಂದು ಕಾಂಗ್ರೆಸ್ದೊಳಗೆ ಒಂದು ನಾಮಿನೇಟ್ ಮೆಂಬರ್ ಆಗಿರ್ಬೋದು, ಯಾವುದೇ ಒಂದು ನಿಗಮದ ಒಂದು ಯಾವುದಾದ್ರೂ ಒಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ, ಇದು ನನಗೇ ಅಂತಲ್ಲ ಸರ್, ಯಾರಿಗೇ ಆದರೂ ಒಂದು ತಮ್ಮ ಪಕ್ಷದ ಇದರಿಂದ ಕೊಡಬೇಕಂತೇಳಿ ನಮ್ಮ DCC ಅಧ್ಯಕ್ಷರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪ್ರಚಾರ ಸಮಿತಿ ಟಪಾಲ್ ಸಾಹೇಬರಿಗೆ ನಾ ಹೇಳಿದ್ದೆ. ಆದರೂ ಸಾಹೇಬ್ರಂದ್ರು ಇಲ್ಲ ನೀವು ಅಲ್ಲಿ ಹೋಗಿ ಭೇಟಿ ಆಗ್ರಿ ಅಂದರು. ಆದರೂ ಸಹಿತ ನಮಗೆ ಲೆಟರ್ ಕೊಡು ಅಂತ ಹೇಳಿದ್ರು, ಲೆಟರ್ನು ಕೊಟ್ಟೆವು. ಆದರೂ ನಮಗೇನು ಯಾವುದು ರೆಸ್ಪಾನ್ಸು ಸಿಗಲಿಲ್ಲ, ಅದನ್ನ ಆಗಲಿಲ್ಲ. ಆಮ್ಯಾಗ ನಮಗೆ ಆಮ್ಯಾಗ ಏನಪ್ಪ ಅಂತಂದ್ರೆ ಏನೋ ಮಾಡ್ಲಾರ್ದ ಹೆಂಗೆಂಗೋ ಆಗಿ ಹೋದ್ರು, ದುಡಿಲಾರ್ದವ್ರು ಆಗಿ ಹೋದ್ರು. ಮತ್ತು ನಾವೇನು ಮಾಡಿದೆವು, ಸಾಹೇಬ್ರಿಗೆ ಹೋಗಿ ಒಂದು ದಿನ ಏಟ್ ಮಾಡಿ ನಾವು DK ಶಿವಕುಮಾರ್ ಒಂದು ಲೆಟರ್ ಕೊಟ್ಟೆವು. ಆ ಲೆಟರ್ನು ಹೊಳಿ ಬಂತು.
ಅವಾಗ ಏನಂದ್ರು ಅದಕ್ಕೆ ಉತ್ತರ ಕೊಡೋದು ಆಗಲಿಲ್ಲ. ಯಾಕೆ ಕೊಡೋದು ಆಗಲಿಲ್ಲಪ್ಪ ಅಂತಂದ್ರೆ ನಾವೇ ಕಿತ್ತಾಡೋದು ಆಗ್ತದೆ. ನಾವು ಉತ್ತರ ಅದಕ್ಕೆ ನಾವು ಬರೀಲಿಲ್ಲ. ನಾವು ಖಾಮೋಶ್ ಕೂತೇವು. ನಮ್ಮ ಡಾಕ್ಟರ್ ಸಿ ರಂಗಸ್ವಾಮಿ ಅವ್ರಿಗೆ ಹೇಳಿದೆವು, ಸಾಹೇಬ್ರ ಇದು ಹೆಂಗೆ ಆಗ್ಯದ ಅಲ್ಲ, ಮುಂದೆ ಬರುವಂಥ ದಿನದೊಳಗೆ ನಾನು ಸಾಹೇಬ್ರ ಗಮನಕ್ಕೆ ತರ್ತೀನಿ, ಅದು ನೀವು ಕೆಲಸ ಮಾಡ್ಕೋತ ಮುಂದೆ ಹರೀರಿ ಅಂತ ನಮ್ಗೆ ಹೇಳಿದ್ರು. ನಾವು ಕೆಲಸ ಮಾಡ್ಕೋತ ಮುಂದೆ ಹರಿದಿದ್ದೆವು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದಾಗ ನಮಗೆ ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ನಮಗೆ ಹೆಲ್ಪ್ ಮಾಡೋರು ಅಂದ್ರೆ ನಮ್ಮ ಲೋಣಿ ಸಾಹೇಬರು, ಪೀರಾ ಅವರು ಮತ್ತು ಟಪಾಲ್ ಸಾಹೇಬರು ನಮಗೆ ಭಾಳ ಕಾಳಜಿಯಿಂದ ನಮಗೆ ನೋಡ್ಕೊಂಡು ಹೋಗ್ತಾರೆ. ಆದರೆ ಇನ್ನು ಬರುವಂಥ ದಿನದೊಳಗೆ ನಮಗೂ ಏನಪ್ಪ ಅಂತಂದ್ರೆ ಪ್ರತಿ ತಾಲೂಕಿನಲ್ಲಿ ಆಗಿರ್ಬೋದು, ಪ್ರತಿ ನಮ್ಮ ವಾರ್ಡ್ ಮಟ್ಟದಲ್ಲಿ ಆಗಿರ್ಬೋದು, ನಮಗೆ ಗೋರ್ಮೆಂಟ್ದಿಂದ ಏನು ಗಾಡಿಗಳನ್ನು ಬರ್ಲಾಕತ್ತಾವೋ ಆ ಗಾಡಿಗಳನ್ನು ಕೊಡಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ಸಚಿವರಿಗೆ ತಾವು ಗಮನಕ್ಕೆ ತರಬೇಕು. ಆ ತಾಲೂಕಿನಲ್ಲಿ MLAಗಳಿಗೆ ತಾವು ತಮ್ಮ ಗಮನಕ್ಕೆ ತಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಏನು ನಮ್ಮ ಸವಲತ್ತುಗಳನ್ನು ಸಿಗ್ತಾವೋ ಆ ಗೋರ್ಮೆಂಟ್ ಸವಲತ್ತುಗಳನ್ನು ಇಸ್ಕೊಡ್ಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿ ಮತ್ತು ನಮ್ಮ DCC ಅಧ್ಯಕ್ಷರಿಗೆ ನಾನು ಕೈ ಮುಗಿದು ಕೇಳೋದು ಇಷ್ಟೇ, ನಾವು ಏನೇ ಮಾಡಿದ್ರು ಸತ ನೀವು ನಮ್ಮ ಹಿಂದಿರಿ, ನಾವು ನಿಮ್ಮ ಹಿಂದಿರ್ತೀವಿ. ಇವತ್ತು ನಾವು ಏನೂ ಇಲ್ಲಪ್ಪ ಅಂತಂದ್ರೆ ಹೋದ ಸಲ 2020 ಇಲ್ಲಿ ವೋಟಿಂಗ್ ಇತ್ತು. ಇವತ್ತು 2285 ವೋಟಿಂಗ್ ಬೀದಿ ವ್ಯಾಪಾರಸ ಬಿಜಾಪುರ ಜಿಲ್ಲಾದಾಗ ಆಯ್ಕೆ ಮಾಡಿದ್ದೆವು. ಮತ್ತು ನಾವು ಸರ್ವೆ ಮಾಡಿದ ಪ್ರಕಾರ ನಿಡಗುಂದಿಯಲ್ಲಿ 475, ಮುದ್ದೇವಾಳದಲ್ಲಿ 675, ಚಡ್ಚಣದಲ್ಲಿ 275, ತಾಳಿಕೋಟೆಯಲ್ಲಿ 375, ಸಿಂದಗಿಯಲ್ಲಿ 365, ದೇವರಿಪ್ಪರಿಗೆಯಲ್ಲಿ 295. ಇಷ್ಟು ನಾವು ಸರ್ವೆ ಮಾಡಿ ಇದನ್ನು ವರದಿನೂ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಹೇಳೋದಿಷ್ಟೇ, ಏನೇ ಇದ್ದರೂ ಕೂಡ ನಮಗೆ ಅದನ್ನು ತಾವು DCC ಅಧ್ಯಕ್ಷರಾಗಿದ್ದೀರಿ ಮತ್ತು ತಾವು ಏನದ ತಾಲೂಕಾ ಮಟ್ಟದೊಳಗೆ ಶಾಸಕರಿಗಾಗಿರ್ಬೋದು, ಸಚಿವರಿಗಾಗಿರ್ಬೋದು, ಅದನ್ನು ಹೇಳಿ ನಮಗೆ ಯಾವ್ದು ಗೌರ್ಮೆಂಟ್ ಸವಲತ್ತು ಬರ್ತದೆ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಎಲ್ಲ ವಿಜಯಪುರ ಜಿಲ್ಲಾ ಬೀದಿ ಬದಿ ವ್ಯಾಪಾರ ಸಂಘಟನೆ ಸದಸ್ಯರು ಎಲ್ಲರೂ ಕೂಡಿ ಇದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮ ಎಲ್ಲರಿಗೆ ಧನ್ಯವಾದಗಳು. ಇದು ಒಂದು ಕುಂದುಕೊರತೆ ಸಭೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ TVC ರಚನೆ ಕೂಡ ಆಗಿದೆ. ಆ TVC ರಚನೆ ಆದರೂ ಕೂಡ ಪ್ರತಿ 3 ತಿಂಗಳ ಮೀಟಿಂಗ್ ಆಗ್ತಾ ಇಲ್ಲ ಸರ್. ತಮ್ಮದು ಕೂಡ ನಾ ಇದು ಸಭೆ ಎಲ್ಲ ಒಂದು ಚರ್ಚೆ ಹೇಳ್ತಿದ್ದೀನಿ. ಈಗಾಗಲೇ ತಮ್ಮ ಮೇಯರ್ ಸಾಹೇಬರು ಕೂಡ ತಮ್ಮ ಪಕ್ಷದವರು ಇದ್ರು. ನಮ್ಮ ಬೀದಿ ಬದಿ ವ್ಯಾಪಾರ ಏನು ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಪ್ರಕಾರ ಯಾವುದೇ ರೀತಿ ಮೀಟಿಂಗ್ ಸರಿಯಾಗಿ ನಡೀತಾ ಇಲ್ಲ. ಪ್ಲಸ್ ಈ ಗೋದಾವರಿ ಪ್ಲಸ್ LBS ಮತ್ತು ಗಾಂಧಿ ಮಾರ್ಕೆಟ್ ನಮ್ಮ ಅದು ಎಷ್ಟೋ ಇತಿಹಾಸ ಕಾಲಿಂದ ನಮ್ಮ ಮಾರ್ಕೆಟಲ್ಲಿ ಮಾಡ್ತಾ ಬಂದಿದ್ದಾರೆ. ನಮ್ಮ ಸರ್ಕಾರ ಒಂದು ಆ್ಯಕ್ಟ್ ಇದೆ, ಯಾವುದೇ ನೀವು ಮಾರ್ಕೆಟ್ ಅಥವಾ ವೆಂಡಿಂಗ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ನೀವು ಎಲ್ಲಿ ಮಾಡ್ಕೊಂಡು ಬಂದಿದ್ರೆ ಅಲ್ಲೇ ಮಾಡ್ಬೇಕಂತಿದೆ. ಆದ್ರೆ ಕಾರ್ಪೊರೇಷನ್ ಅವರು ನಮ್ಮ ಒಂದು ತರ ದಬ್ಬಾಳಿಕೆ ರೀತಿಯಲ್ಲಿ ನಮ್ಮ ಜನರ ಮ್ಯಾಗೆ ಅದು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಸರ್. ಅವಾಗ ತಮ್ಮ ಕೂಡ ನಾವು ಗಮನಕ್ಕೆ ತಂದಿದ್ರು. DK ಶಿವಕುಮಾರ್ ಸಾಹೇಬ್ರು ಕೂಡ ಲೆಟರ್ ಕೊಟ್ಟಿದ್ರು. ಎಲ್ಲ ಪಕ್ಷದ ತಮ್ಮ ಎಲ್ಲ ಮೆಜಾರಿಟಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೆಲ್ಲ ಲೆಟರ್ ಕೊಟ್ಟರು ಕೂಡ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿಲ್ಲ. ಈ LBS ಮಾರ್ಕೆಟ್ ಈಗ ದೊಡ್ಡ ಜ್ವಲಂತ ಇರ್ತದೆ ಸರ್. ಈಗ ಯಾಕಂದ್ರೆ ಈಗಾಗಲೇ ಎಷ್ಟೋ 187 ಜನ ಅಲ್ಲಿ ಏನ್ ಬೀದಿ ವ್ಯಾಪಾರ ಮಾಡ್ತಾ ಇರಲ್ಲ, ನಾವು ಬೋರ್ಡ್ ಸ್ಟೇ ಕೂಡ ತಂದು ಕೂಡ ನಾವು ಕೂಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ತದನಂತರ ಇಲ್ಲಿ ಇದಿದೆ ಸರ್, ಗೋದಾವರಿದು ಫುಡ್ ಮಾರ್ಕೆಟ್ ಝೋನ್ ಮಾಡ್ಬೇಕಂತ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ಕಡೆ ರೆಸಲ್ಯೂಷನ್ ಕೂಡ ಪಾಸ್ ಆಗಿದೆ ಸರ್. ಇಷ್ಟೆಲ್ಲ ಪಾಸ್ ಆಗಿ ನಮ್ಮದೇ ಸರ್ಕಾರ ಇದ್ದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೀದಿ ವ್ಯಾಪಾರ ಇಷ್ಟು ದೊಡ್ಡ ಕೊಡುಗೆ ಇದ್ರು ಕೂಡ ಯಾರು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಒಂದು ನಮ್ಮ ಬಹಳ ದೊಡ್ಡ ಕಂತು ಉಳಿದಿದೆ ಸರ್ ಇದು. ಯಾಕಂದ್ರೆ ನೋಡ್ರಿ, ಗೋದಾವರಿ ಮಾರ್ಕೆಟ್ ಅಂದ್ರೆ ಎಷ್ಟು ಎಲ್ಲರಿಗೂ ಬೇಕಾಗಿದ್ದಂತ ದೊಡ್ಡ ಮಾರ್ಕೆಟ್ ಸರ್. ಫುಡ್ ಝೋನ್ ಮಾಡ್ಬೇಕಂತ ಆಲ್ರೆಡಿ TVC ಮೆಂಬರ್ ಮೀಟಿಂಗ್ ನಲ್ಲಿ ಪಾಸ್ ಮಾಡಿದ್ರು. ಮತ್ತು TVC ಮೆಂಬರ್ಗೆ ಒಂದು ರೂಮ್ ಕೊಡಕ್ ಆಗ್ತಾ ಇಲ್ಲ ಸರ್, ಒಂದು ಆಫೀಸ್ ಮಾಡಕ. ಅದು ಇಲ್ಲಿಗೆ ಎಲ್ಲರೂ ಸ್ವಂತ ಕೈಲಿ ಖರ್ಚಾಕಿ ಈ ರೀತಿ ಆಫೀಸ್ ಮಾಡೋ ಅವಶ್ಯಕತೆ ಬಂತು. 2014 ಕಾಯ್ದೆ ತಂದವರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದೊಂದು ಹೆಸರನ್ನ ಉಳಿಬೇಕಂತಂದ್ರೆ ಇವತ್ತು ಎಲ್ಲರೂ ಕೂತ್ ಮಾತಾಡಕ್ ಮೇನ್ ಕಾರಣ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರು ಇವತ್ತು ನಮ್ಮ ಇತರಲ್ಲಿ ಇಲ್ಲ, ಒಂದು ಯಾವುದೇ ಇತರಲ್ಲಿ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಬೀದಿ ವ್ಯಾಪಾರ ಒಕ್ಕಟ್ಟಾಗಕ ಮೇನ್ ಕಾರಣ ಅವರೇ. ತದನಂತರ ನಮ್ಮ ಮೋದಿ ಅವರು ಅದೇನು PM ಆತ್ಮನಿರ್ಭರ್ ಬಂತು, ಅಕ್ರಮವಾಗಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಇಷ್ಟೆಲ್ಲ ಕೊಡುಗೆ ಇದ್ರು ಕೂಡ ತಾವು ನಮ್ಮ ಲೋಕಲ್ ಅಲ್ಲಿ ತಮ್ಮದಾತು ನಿಮ್ ಗಮನಕ್ಕಿದ್ರು ಕೂಡ ನಿಮ್ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ನಾವು ಬೀದಿ ವ್ಯಾಪಾರಿಗಳು ಎಷ್ಟು ಮಾಡ್ಬೇಕಂದ್ರೆ ಒಂದ್ ದಿವಸ ಕೆಲಸ ಬಂದ್ ಮಾಡಿ ಇಲ್ಲಿ ನಿಮ್ ಕಡೆ ಬರ್ಬೇಕಂದ್ರೆ 1000 ರೂಪಾಯಿನೂ ಲಾಸ್ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ನ್ಯಾಯನೂ ಸಿಗಲಿಲ್ಲ ಅಂದ್ರೆ ನಾವು ಬಹಳ ದುಡ್ಡು ಸ್ಟಾರ್ಟ್ ಆಗುತ್ತೆ. ಇಷ್ಟಕ್ಕೋಸ್ಕರ ತಾವು ಇದಿರತ್ತ ನಮಗೊಂದು
ಸಪೋರ್ಟ್ ಐತೆ ಅಂತ ತಿಳ್ಕೊಂಡು ನಾವು ಪದೇ ಪದೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಂಘಟನೆ ರಾಜ್ಯ ಸಮಿತಿಯವರು ಕರೆಯಕ್ ಆಗುದಿಲ್ಲ. ತಾವು ಲೋಕಲ್ ಆಗಿರ್ತೀರಿ, ನಮ್ಮ ಸಂಘಟನೆದವ್ರಿಗೆ ನೀವು ಸಪೋರ್ಟ್ ಮಾಡ್ಲೇಬೇಕು ಸರ್. ಈಗ ಫಸ್ಟ್ ಅರ್ಜೆಂಟ್ ಬೇಕಾಯ್ತು ನಮಗೊಂದು ಆಫೀಸ್, ಗೌರ್ಮೆಂಟ್ ಇಂದ ಆಫೀಸ್ ಕೊಡ್ಲೇಬೇಕು. ಇದು ನಮ್ ಸ್ವಂತ ಇದೇ ಗೌರ್ಮೆಂಟ್ ಕಡ್ಡಾಯವಾಗಿ ಕೊಡಬೇಕಾಗಿದ್ದು. ಒಂದು ಗೋದಾವರಿ ಮಾರ್ಕೆಟ್ ವೆಂಡಿಂಗ್ ಝೋನ್ಸ್ ಕಡ್ಡಾಯವಾಗಿ ಆಗ್ಬೇಕಾಗಿತ್ತು. LBS ಮಾರ್ಕೆಟ್ ಮತ್ತೆ ಗಾಂಧಿ ಮಾರ್ಕೆಟ್ ಅಲ್ಲ, ನೆಹರು ಮಾರ್ಕೆಟ್, ಇವು ಎರಡು ಮಾರ್ಕೆಟ್ ಅನ್ನ ನಮ್ದೇ ಆದಂತ ನಮಗೋಸ್ಕರ ಕಾಯ್ಕೊಂಡು ಇಟ್ಟಿದಂತ ನಮಗೆ ಅದು ಯೂಸ್ ಮಾಡಕ್ ಕೊಡ್ಬೇಕು. ನೋಡ್ರಿ, ಟ್ರಾಫಿಕ್ ನಮ್ಮ ಒಬ್ಬರದಿಂದ ಆಗಂಗಿಲ್ಲ. ನೀವು ಎಲ್ಲರೂ ಅಧಿಕಾರಿ ಬರ್ತಾರ, ನೀವು ಬೀದಿ ವ್ಯಾಪಾರನ ಇದೆಲ್ಲ ಕಾರಣ ಅಂತ ಹೇಳ್ತಾರ. ಟ್ರಾಫಿಕ್ ಮಾಡವ ಈಗ ಕಿರಾಣಿ ಅಂಗಡಿ ಏನಂದ್ರೆ ಅವನು ಒಂದು ಕಿರಾಣಿ ಅಂಗಡಿ ಅವ್ನು 2 ಬೈಕ್ ತಾನೆ ಮುಂದೆ ಹಚ್ಚಿರ್ತಾನ್ರಿ. ನಮ್ಮ ಬೀದಿ ವ್ಯಾಪಾರಿಗಳು ಕೂಡೋದಿಲ್ರಿ, ಆ ಟ್ರಾಫಿಕ್ ನಮ್ಮಿಂದ ಆಗ್ತಿದ್ರಿ. ಈ ಸಣ್ಣ ಪುಟ್ಟ ಯೋಚನೆಗೋಸ್ಕರ ನಾವು ಹಲವಾರು ಬಾರಿ SP ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ವು, DC ಸಾಹೇಬ್ ಕೂಡ ಡಿಸ್ಕಸ್ ಮಾಡಿದ್ವು. ಅದು ತಮ್ಮ ಪಕ್ಷದವರು ನಮಗೆ ನೀವು ಸಪೋರ್ಟ್ ಮಾಡಬೇಕಂತ ಈ ಚರ್ಚೆಯಲ್ಲಿ ತಮಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್. ತಾವು ಜಿಲ್ಲಾಧ್ಯಕ್ಷ ಆಗಿ ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ನಮ್ದೇ ಆದಂತ ಎಲ್ಲ ಬಾಡಿ ಇದ್ರು ಕೂಡ ಈ ರೀತಿ ನಮ್ಗೆ ಪರಿಹಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ತಮಗೆ ಎಲ್ಲರಿಗೂ ಒಂದಿದು ಕಳಕಳಿಯಿಂದ ವಿನಂತಿಸಿ ಮಾಡಬೇಕು ಸರ್. 150 ಮಂದಿ ಕರಾವ್ ಪಾಸ್ ಆಗಿ ಆದೇಶನ ಕೊಟ್ಟಾರ ಸರ್. ಈಗ ಗಾರ್ಡನ್ ಮಾಡಿದ್ರಿ ಸರ್. ಈಗ ಏನ್ ಮಾಡೋನು, DC ಅವರಿಗೆ ನಾನೇ ಒಂದು ಲೆಟರ್ ಬರೀತೀನಿ. ಹ್ಞೂ ಸರ್. ಮುನ್ಸಿಪಾಲಿಟಿ ಕಮಿಷನರ್ನ ನಿಮ್ಮ ಎಲ್ಲರನ್ನ ನಾವು ಮಧ್ಯಸ್ಥಿಕೆ ಇರ್ತೇವೆ, ಒಂದು ಮೀಟಿಂಗ್ ಕರೀರಿ, ಅವ್ರ ಸಮಸ್ಯೆಗಳು ಏನದಾವ್ ಜೆನ್ಯೂನ್ ಆಗಿ ಡಿಸ್ಕಸ್ ಮಾಡಿ ಇವತ್ತ ನಾಳೆ ಒಂದ್ ಲೆಟರ್ ಬರೀತೀನಿ, ಒಂದು ಟೈಮ್ ಕೊಡ್ರಿ ಅಂತ ಹೇಳಿ. ಆ ಟೈಮ್ದಾಗ ನೀವು 8-10 ಮಂದಿ ಹಿರಿಯರು ಬಂದ್ರಪ್ಪ ಅಂದ್ರ 1-to-1 ಕಮಿಷನರ್ ಕರ್ಸಿದ್ರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ ಕರ್ಸಿ ಕುಂತು ಡಿಸ್ಕಸ್ ಮಾಡಿ ಏನೇನ್ ಸಾಧ್ಯದ ಅವ್ರ ಪರಿಹಾರ ಅವ್ರ ಮಟ್ಟದೊಳಗೆ ಕೂಡ್ಲಿ. ಅವ್ರಿಗೆ ಏನ್ ನೀಗಂಗಿಲ್ಲ ಅದು ಸರ್ಕಾರಕ್ಕೆ ಬರೀಲಿ, ಮತ್ ನಾವು ಅಲ್ಲಿ ಬಂದಾಗ ಅಲ್ಲಿ ಆ ಸಂದರ್ಭದೊಳಗೆ ಟ್ರಾಫಿಕ್ ಬಗ್ಗೆ ಟ್ರಾಫಿಕ್ ಮೇನ್ ಕಾರಣ ಬಿಜಾಪುರದ ರೋಡ್ಗಳು, ಬೀದಿ ಗದಿ ವ್ಯಾಪಾರಿಗಳಲ್ಲ. ಅವ್ರದ್ದು KEB ಖಂಬ ನೋಡ್ರಿ, ನಾವು ಖಂಬ ತೆಗೆದು ನೀವು ಅಂಡರ್ಗ್ರೌಂಡ್ ಮಾಡ್ರಿ. 5 ವರ್ಷದಿಂದ ಹೇಳೋ ನಾವು ಅಂಡರ್ಗ್ರೌಂಡ್ ಮಾಡಿದ್ರೆ ನಿಮ್ಗೆ ತೊಂದರೆನೇ ಆಗಂಗಿಲ್ಲ. ಖಂಬಗಳು ಬಿಲ್ಡಿಂಗ್ ಇರುದೇ ಇಟ್ಟು ರೋಡ್ ಇರ್ತದೆ, ಖಂಬ ಇರ್ತದೆ 10 ಫುಟ್ಟಿಗೆ. ಹಿಂಗಾಗಿ ನಿಮ್ಗೆ ತೊಂದರೆ ಅದ, ಅದನ್ನು ನಾವು ಅವ್ರ ಗಮನಕ್ಕೆ ತರ್ತೇವೆ. ನೀವು ಯಾವಾಗ ಹೇಳ್ತೀರಿ ಅವಾಗ DC ಅಧ್ಯಕ್ಷರು ಹೇಳ್ದಂಗೆ DC ಭೇಟಿ ಆಗ್ತೀವಿ, SP ಭೇಟಿ ಆಗ್ತೀವಿ ಸರ್. ಅದೇ ರೀ, ನೀವು 8 ಮಂದಿದ ಎಕ್ಸಿಕ್ಯೂಟಿವ್ ಬಾಡಿ ಮಾಡ್ರಿ, ಎಲ್ಲರಿಗೂ ತೊಗೊಂಡ್ ತಿರ್ಗಾಡಿ ನೀವು 1000 ರೂಪಾಯಿ ಕ್ಲಾಸ್. ಈಗಾಗಲೇ ಸರ್ ಆಲ್ರೆಡಿ ಇದು ಎಕ್ಸಿಕ್ಯೂಟಿವ್ ಬಾಡಿ 23 ಮಂದಿ ಇದೆ ಸರ್. ಈ ಸರ್ಕಾರ ಮಟ್ಟದಾಗ 23 ಮಂದಿದ ಒಂದು ಬಾಡಿ ಇದೆ. ಆ ರಚನೆ ನಾವು ಒಮ್ಮೆ ಹೋಗಿ ಭೇಟಿ ಆದಾಗ ಅವ್ರು ಬರ್ಬೇಕು ಇವ್ರು ಬರ್ಬೇಕಂತ ಹೇಳ್ತಾರೆ. ನೀವು ಡೇಟ್ ಕೊಡ್ರಿ, ಅವ್ರನ್ನೆಲ್ಲ ಕರ್ಸ್ರಿ ಅಂತೇಳಿ ಒಂದು ಲೆಟರ್ ಬರೋದು. ಅವ್ರು ಯಾವಾಗ ನಮಗೆ ಟೈಮ್ ಕೊಡ್ತಾರ ಆ ಟೈಮ್ದಾಗೆ ನಾವು ಹೋಗೋಣ. ಇವಾಗ ಒಟ್ಟರು ಕೂಡಿರ್ತಾರ, 1-to-1 ಡಿಸ್ಕಸ್ ಮಾಡಿ ಪರಿಹಾರ ಮಾಡೋಣ. ಐತಿ ಅಂತ ಐತಿ. ನೀವು ಮೈಕ್ರೋ ಫೈನಾನ್ಸ್ ದಾಗ ಸಾಲ ತಗೊಂಡು ಅದ್ರ ರೀಪೇಮೆಂಟ್ ಯಾರಾದ್ರೂ ಬಂದು ಹರಾಸ್ಮೆಂಟ್ ಮಾಡೋ ಉದಾಹರಣೆಗಳು ನಿಮ್ಮಲ್ಲಿ ಏನ್ರಿ ಅದಾವನು? ಅಲ್ಲ, ತಗೊಂಡಿದ್ ತುಂಬಬೇಕು, ಕರೆಕ್ಟ್. ಅದು ಗೌರವಾನ್ವಿತವಾಗಿ ತಗೋಬೇಕು. ಅವರು ಕೆಲವು ಮಂದಿ ಫೈನಾನ್ಸರ್ಸ್ಗೆ ನೀವು ತುಂಬಕ್ ಆಗಲ್ಲ. ಒಂದ್ 15 ದಿವಸ ತಿಂಗಳು ಏನೋ ದವಾಖಾನಿ ಅಂತ ಬರ್ತದ, ಮನ್ಯಾಗ ಚಲೋ ಅಂತ ಬರ್ತದ, ಕೆಟ್ಟ ಅಂತ ಬರ್ತದ. ಆ ಸಂದರ್ಭದಾಗ ಬಂದು ಅವರೆಲ್ಲ ಮನೆ ಮುಂದೆ ನಿಂತು ಒದರಾಡಿ ಅಬ್ರು ತೆಗೆದು ನಿಮ್ ಗಾಡಿ ಹಿಡೋದು, ಗಾಡಿ ನಿಂದ್ರಿಸೋದು, ಚಾವಿ ಕಸ್ಕೊಳ್ಳೋದು, ಇಂಥವು ಮಾಡಿದ ಉದಾಹರಣೆ ಐತಿ ಅಂತ ಹೇಳಿ ಇವತ್ತು ಸರ್ಕಾರ ಮಟ್ಟದೊಳಗ ಸಂಬಂಧ ಒಂದು ಸುಗ್ರೀವಾಜ್ಞೆ ಮಾಡಿದಾರೆ. ಈ ರೀತಿ ಸಾಲ ವಸೂಲಿ ಮಾಡಬಾರ್ದು ಅಂತಕ್ಕಂಥದ್ದು ಕಾನೂನು ತಂದಾರ. ಈಗ ಬಿಜಾಪುರದಾಗ ಮೊನ್ನೆ SP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ನೋಡಿರ್ಬೇಕು. 120 ಜನ ಅನಧಿಕೃತವಾಗಿ ಈ ಬಡ್ಡಿ ವ್ಯವಹಾರ ಮಾಡೋರ್ನ ಅರೆಸ್ಟ್ ಮಾಡಿಕಿಸಿದ್ರೆ ವಾರ್ನಿಂಗ್ ಮಾಡಿ ಬಿಟ್ಟಿದ್ದಾರೆ ಅಂತ ಘಟನೆ. ಯಾಕಂದ್ರೆ ನೀವೆಲ್ಲ ಆರ್ಥಿಕವಾಗಿ ಸಣ್ಣ ಪುಟ್ಟ ಪರಿಸ್ಥಿತಿ ಒಳಗಿರೋರಿಗೆ ಏನಾದರೂ ನೀವು ಲೋನ್ ತಗೊಳ್ತಿರ್ತೀರಿ, ಕುಡಿದು ಸ್ವಲ್ಪ ಲೇಟ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಹರಾಸ್ಮೆಂಟ್ ಮಾಡ್ತಕ್ಕಂಥ ಉದಾಹರಣೆ ಏನ್ರಿ ಅದಾವೇನಂತ ನಾನು ಕೇಳೋದು ಉದ್ದೇಶ ಇಷ್ಟೇ. ಅದಾವನ್ರಿ? ಯಾವಿಲ್ಲ, ನೀವೆಲ್ಲ ಕರೆಕ್ಟ್ ತೋತ್ರಿ, ಕರೆಕ್ಟ್ ಕೊಡ್ತಿರ್ತೀರಿ. ಅಲ್ಲ ಮಾಡಂಗಿಲ್ಲ, ಅಲ್ಲ ಮಾಡ್ದವ್ರಿಗೆ ಶ್ರೀಮಂತರ ಮಾಡಂಗಿಲ್ಲ, ಬಡವರೇ ಮಾಡಿರ್ಬೇಕಲ್ಲ. ಶ್ರೀಮಂತರ ಮಾಡಂಗಿಲ್ಲ, ಶ್ರೀಮಂತರ ಬಡವರಿಗೆ ಅವಶ್ಯಕತೆ ಇರ್ತೈತಿ. ಸರಿ, ನಿಮ್ಮೇನು ಅಭಿಪ್ರಾಯ ಇದ್ರೆ ಕೇಳ್ರಮ್ಮ ಈ ವಿಷಯದಾಗ. ಸರ್ ಸ್ವಲ್ಪ KPCC ಏನು ಸೇಲ್ ಮಾಡ್ಯಾರ? ನಮ್ದು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರದು ಅವ್ರ ಪದಾಧಿಕಾರಿಗಳು ಸಭೆ ಕರೆದು ನಾನು ಅವಾಗ ಮಾಡಿದ್ದೀನಿ. ಮತ್ತು ನಾ ಹೇಳಿದ್ದೀನಿ ಒಂದು ಜಿಲ್ಲಾ ಸಮಾವೇಶ ಮಾಡಿಕೊಡ್ಬೋರ, ಅದಕ್ಕೆ ನಾ ಹಿಂದಿರ್ತೇವೆ. ಮಿನಿಸ್ಟರ್ನ MLAರನ್ನ ಕರ್ಕೊಂಡು ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿನಿಲ್ರಿ. ಕೊಡ್ಬೋದು ಎಷ್ಟು ತಿಂಗಳಾಯ್ತು ಹೇಳ? 2-3 ತಿಂಗಳ ಹಿಂದೆ ಈ ಮಾತು ಹೇಳಿನ.
ನೀವೆಲ್ಲರೂ ಕೂಡಿ ಒಂದು 100 ಮಂದಿ ಆಗ್ಲಿ 200 ಮಂದಿ ಒಂದು ಸಮಾವೇಶ ಮಾಡ್ಕೊಂಡು ನಿಮ್ಗೆ ಏನ್ ತೊಂದ್ರೆ ಅದು ನಾ ಮಿನಿಸ್ಟರ್ ಕರ್ಕೊಂಡ್ ಬರ್ತೀನಿ. ಎಂ ಬಿ ಪಾಟೀಲ್ ಊರಾಗಿದ್ದಾರೆ, ಜಿಲ್ಲಾ ಮಂತ್ರಿ ಅದಾರ, ಕಮಿಷನರ್ ಇರ್ತಾರ, ಅಲ್ಲಿ ನೀವು ಸಣ್ಣ ಪುಟ್ಟ ಅವ್ರು ಆರ್ಡರ್ ಮಾಡಿದ್ರಪ್ಪ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ತಾವ. ಐತ್ರಿ ಇದು ಒತ್ತಾಯ ಅಂದ್ರಿ ಮನವಿ ಅಂದ್ರಿ ಏನು ಜಕಾತಿ ಕಲೆಕ್ಷನ್ ಆಗ್ತಿ ಸರ್ ಇಲ್ಲಿ ವಿಜಯಪುರ ಜಿಲ್ಲೆದಲ್ಲಿ ಅಥವಾ ಇಡೀ ಭಾರತ ದೇಶದಲ್ಲಿ ಆಗಲಿ ಆ ಜಕಾತಿಗೆ ಏನು ಕಲೆಕ್ಷನ್ ಇರಲಿಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಅಥವಾ ಅವ್ರಿಗೇನು ಕೊಡಬೇಕಾತ ಒಂದು ಸ್ವಲ್ಪ ಸರ್ಕಾರ ಲೆವೆಲ್ದಾಗೂ ಮನವಿ ಮಾಡ್ರಿ ಅಥವಾ ಇಲ್ಲಿ ಲೋಕಲ್ದಾಗ ತಮ್ಮ ಸರ್ಕಾರ ಇವ್ರು ನಮ್ಮ ಕಾರ್ಪೊರೇಷನ್ದಾಗೂ ಹೇಳ್ಬೋದು. ಯಾಕಂದ್ರೆ ಅವ್ರದೇ ದುಡ್ಡನ್ನ ಅವ್ರೇ ಇದು ಮಾಡ್ರ ಅವ್ರವ್ರ ಫಂಕ್ಷನ್ ಅಥವಾ ಯಾವ್ದಕ್ಕೆ ಯೂಸ್ ಮಾಡಕ್ ಅನುಕೂಲ ಆಗ್ತದೆ ಅಥವಾ ಒಂದು ವಿಷಯ ಫಂಕ್ಷನ್ ಇಂಡಿವಿಜುವಲ್ ಅದು ಕೊಡೋದಕ್ಕಿಂತ ನಿಮ್ಗೆ ಒಂದು ಗ್ರೂಪಿಗೆ ಅಭಿವೃದ್ಧಿಗೆ ಬಳಸ್ಬೇಕಂತ ಹೇಳಿ ಇರ್ಬೋದು. ಇದ್ದಿದ್ದಿಲ್ಲಪ್ಪ ಅಂದ್ರೆ ಅದು ಏನಾದ್ರು ಅವಕಾಶ ಮಾಡ್ಕೊಡಿ ಅಥವಾ ಕಾರ್ಪೊರೇಷನ್ ಎಲ್ಲ ಮೆಂಬರ್ ಕೂಡಿ ಇವರೇ ಒಂದು ಡಿಸಿಷನ್ ತಗೊಂಡು ಇಷ್ಟು ಕನೆಕ್ಷನ್ ಆಗ್ತದೆ ಸೇರ ಅದ್ರಾಗ ಸಮ್ ಪರ್ಸೆಂಟೇಜ್ ಒಂದು 50% ಅವ್ರ ಅಭಿವೃದ್ಧಿ ಖರ್ಚು ಮಾಡೋಣ ಅಂತ ಒಂದು ಟರಾವ್ ಮಾಡ್ಕೊಂಡು ಮಾಡ್ಬೋದು. ಅದು ಒತ್ತಾಯ ಮಾಡೋಣ. ಸರ್ ಕನ್ನಡದಾಗ ಹೇಳ್ತೀವಿ ಸರ್. ಈಗ 2 kg ಬದ್ನೆಕಾಯಿ ತಗೊಂಡ್ರು 20 ರೂಪಾಯಿ ಜಕಾತಿ ಕೊಡ್ಬೇಕು ಸರ್. ಈಗ 1 ಕ್ಯಾರೆಟ್ಗೂ 20 ರೂಪಾಯಿ ತಗೋತಾರೆ. ರೈತರು ತರ್ತಾರೆ, ತಮ್ಮ ಬೆಳೆಗಳು ತರ್ತಾರೆ ಸರ್. ತಂದಕೇಸಿ ಒಂದು 5 ಕ್ಯಾರೆಟ್ ಅಂದ್ರೆ 100 ರೂಪಾಯಿ ಕೊಡ್ಬೇಕು. ಇದೊಂದು ಬಂದ್ ಮಾಡ್ಬೇಕು ನೋಡಿ. 20 ರೂಪಾಯಿ ಚಕಾತಿ 1 ಕ್ಯಾರೆಟಿಗೆ 1 ಕ್ಯಾರೆಟಿಗೆ 20 ರೂಪಾಯಿ ತಗೋತಾರೆ. 5 ಕ್ಯಾರೆಟಿಗೆ 1 ಕ್ಯಾರೆಟಿಗೆ 1 ಕ್ಯಾರೆಟಿಗೆ 2 kg ಬದ್ನೆಕಾಯಿ ತಗೊಂಡ್ರೆ 20 ರೂಪಾಯಿ ಜಕಾತಿ ಸರ್. ಅದು ನಾವೆಷ್ಟು ಸಲ ಜಗಳ ಮಾಡಿದ್ವಿ ಸರ್. ಅಲ್ರಿ ಒಬ್ಬರಿಗೆ ಜಕಾತಿ ಕೊಡ್ಬೇಕಾಗಿ 1 ಕ್ಯಾರೆಟ್ ಇರಂಗಿಲ್ಲ, 1 ಪುಟ್ಟಿಗೆ ಇರ್ತೈತೆ. ಕ್ಯಾರೆಟ್ ಬರಾಕತ್ತ ಸರಿ. ನೀವು ಟೊಮೆಟೊ ಕ್ಯಾರೆಟ್ ಇರ್ತಾವಲ್ಲ ಗೌರ್ಮೆಂಟ್ ಹೋಗಂಗಿಲ್ಲ, ನಡುವೆ ಹೋಗ್ತಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ರಲ್ಲ ಅವ್ರ ಮ್ಯಾಗ. ನಾವು 2 ಸಲ ಜಗಳ ಮಾಡಿದ್ವಿ ಸರ್ ಇದ್ರ ಬಗ್ಗೆ. ಈಗ ಬೆಳೆದಿರ್ತಾರೆ ಪಾಪ ಅವ್ರು ತಂದು ಅವ್ರು ವ್ಯಾಪಾರ ಆಗಿಲ್ಲ ಅಂತ ಇನ್ನೇ ಬೋಣಿಗೆ ಆಗಿರಂಗಿಲ್ಲ ಸರ್. ಆಗ ಬಂದವ್ರು ಜಕಾತಿ ಕೊಡ್ತೀನಿ. ಅದನ್ನ ವಿಡಿಯೋ ಮಾಡ್ರಿ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಡ್ರಿ. ಅವ್ರು ಕೇಳಿದ್ರೆ ಇದ್ರೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ರಿ. ಅವ್ರು ಹಿಡಿದು ಒಂದು ಒಳಗೆ ಹಾಕ್ತಾರೆ. ಅದ್ರೊಳಗೆ ಏನು ಯಾರು ಮಾತಿಲ್ಲ ಸರ್. ಒಂದು ಕಾನೂನ್ದಾಗ 50 ರೂಪಾಯಿ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಈಗ ನಮ್ದು ಒಂದು ಬೀದಿ ಬದಿ ಒಂದು ಕಾನೂನು ಐತೆ ಸರ್. ಕಾನೂನಲ್ಲಿ ಮಿನಿಮಮ್ 750 ರೂಪಾಯಿ ಅಥವಾ ಮ್ಯಾಕ್ಸಿಮಮ್ 1250 ರೂಪಾಯಿ ಕೊಡಬೇಕಂತಿದೆ. ಈ ಮಹಾನಗರ ಪಾಲಿಕೆಯಲ್ಲಿ 1000 ರೂಪಾಯಿದಿಂದ 1250 ರೂಪಾಯಿ ವರ್ಷಕ್ಕೆ ಒಂದ್ಸಲ ಕೊಟ್ರಂದ್ರೆ ಮುಕ್ತಾಯ ಆಯ್ತು. ಯಾಕಂದ್ರೆ ಟ್ರೇಡ್ ಲೈಸೆನ್ಸ್ ಎಲ್ಲ ಈಗ ಅಂಗಡಿದು 500 ರೂಪಾಯಿ ತುಂಬ್ರೆ 1 ವರ್ಷ ತನಕ ಆ ರೀತಿ ಸಿಸ್ಟಮ್ ಇದರಲ್ಲಿ ಇದೆ. ಆ ಕಾಯ್ದೆನ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತದೆ, ಯಾರಿಗೆ ಏನು ಕಿರುಕುಳ ಆಗಂಗಿಲ್ಲ ಸರ್. ಇದು ನೀವೆಲ್ಲ ಪಾಯಿಂಟ್ ಮಾಡ್ಕೋರ್ ಜೊತೆ ಕುಂತಿರ್ತೀವಿ, 1 by 1 ಡಿಸ್ಕಸ್ ಮಾಡಿ ಅದಕ್ಕೆ ಅವರು ಅದೇ ರೀತಿ ನಾವು ವರ್ಷಕ್ಕೆ ಒಮ್ಮೆ ತುಂಬಿಡ್ರಪ್ಪ ಅಂದ್ರೆ ಹಂಗೆ ತುಂಬಿದ್ದವ್ರಿಗೆ ಒಂದು ಪಾಸ್ ಕೊಟ್ಬಿಡುದು. ಅವರು ಆಲ್ರೆಡಿ ಪೇಡ್ ಅಂತ ಪಾಸ್ ಕೊಟ್ಬಿಟ್ರೆ ನೀವು 1 ವರ್ಷ ತನಕ ಆ ಪಾಸ್ ಮೇಲೆ ಹೊಂಟ್ಬಿಡ್ತೀರಿ. ಇಂಥವೆಲ್ಲ ಡಿಸ್ಕಸ್ ಮಾಡೋದು ಪಾಯಿಂಟ್. ಇದು ಚಲೋನೆ. ನೀವು 750 ಅಥವಾ 1250 ಯಾವ್ದಾದ್ರು ಒಂದು ಅಮೌಂಟ್ ಅವ್ರು ಫಿಕ್ಸಪ್ ಮಾಡಿ 1 ಟೈಮ್ ಅವರು ಪೇ ಮಾಡಿದ್ರಪ್ಪ ಅಂದ್ರೆ ಒಂದು ನಿಮಗೆ ಟ್ಯಾಕ್ಸ್ ಪೇಡ್ ಅಂತ ತಿಳ್ಕೊಂಡು ಒಂದು ಕಾರ್ಡ್ ಕೊಟ್ಬಿಟ್ರಪ್ಪ ಅಂದ್ರೆ 1 ವರ್ಷ ತನಕ ಅದಕ್ಕೆ ಡೇಟ್ ಇರ್ತೈತಿ. ಆ ಡೇಟ್ ತನಕ ನೀವು ತೊಗೊಂಡು ಹೋಗುವಂಗೆ ಮಾಡ್ರಿಪ್ಪ ಅಂತ ವಿನಂತಿ ಮಾಡ್ಕೊಳ್ಳೋದು. ಮನವಿ ಮಾಡೋ ಬಂದಾಗ ಅದನ್ನ ಪಾಯಿಂಟ್ಸ್ ಹೇಳ್ರಿ ಅವ್ರಿಗೆ.